ಹೇ ಪ್ರೇಕ್ಷಕರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ನಾನು ಈ ವಿಡಿಯೋದಲ್ಲಿ ಕ್ರೆಡಿಟ್ಬಿ ಆ್ಯಪಲ್ಲಿ ಲೋನ್ ಹೇಗೆ ಅಪ್ಲೈ ಮಾಡೋದಂತ ನಾನು ಈ ವಿಡಿಯೋದಲ್ಲಿ ಕ್ಲಿಯರಾಗಿ ತೋರಿಸ್ತೀನಿ. ಈ ಕ್ರೆಡಿಟ್ಬಿ ಆ್ಯಪಲ್ಲಿ 4 ಲಕ್ಷದಿಂದ 5 ಲಕ್ಷವರೆಗೂ ಲೋನ್ ಕೊಡ್ತಾ ಇದ್ದಾರೆ. ಅಂದರೆ ಅದು ಡಿಪೆಂಡ್ ಆಗ್ತೈತೆ. ಸಪೋಸು ನಿಮ್ಮ ಕ್ರೆಡಿಟ್ ಸ್ಕೋರ್ ಚೆನ್ನಾಗಿದ್ದರೆ, ನೀವು ಸ್ಯಾಲ್ರಿ ಪರ್ಸನ್ ಆದರೆ, ಅಂದರೆ ನೀವೇನಾರ ಜಾಬ್ ಮಾಡ್ತಾಯಿದ್ರೆ ಡೆಫಿನೆಟಾಗಿ 5 ಲಕ್ಷವರೆಗೂ ಅವರು ಲೋನ್ ಕೊಡ್ತಾ ಇದ್ದಾರೆ. ಸಪೋಸ್ ನೀವು ಏನಾರ ಬಿಸ್ನೆಸ್ ಮಾಡ್ತಾಯಿದ್ರೆ 4 ಲಕ್ಷವರೆಗೂ ಅವರು ಲೋನ್ ಕೊಡ್ತಾ ಇದ್ದಾರೆ. ಸಪೋಸ್ ನಿಮ್ಮ ಕ್ರೆಡಿಟ್ ಸ್ಕೋರ್ ಚೆನ್ನಾಗಿದ್ದರೆ ಮಾತ್ರ 5 ಲಕ್ಷವರೆಗೂ ಬರೋ ಅವಕಾಶ ಐತೆ ಲೋನ್. ಹಾಗೆ ಈ ಆ್ಯಪು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ನೀವು ಚೆಕ್ ಮಾಡ್ಬೋದು. ಇನ್ನು ಏನನ್ನ ಒಳ್ಳೆ ಲೋನ್ ಆ್ಯಪ್ಸ್ ಇದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಲಿಂಕ್ಸು, ನೀವು ಚೆಕ್ ಮಾಡ್ಬೋದು. ಫಸ್ಟು ನಾನು ಈ ವಿಡಿಯೋದಲ್ಲಿ ಲೋನ್ ಹೇಗೆ ಅಪ್ಲೈ ಮಾಡೋದಂತ ನಾನು ತೋರಿಸ್ತೀನಿ. ಆಮೇಲೆ ಈ ಆ್ಯಪಲ್ಲಿ ನಾವು ಲೋನ್ ಅಪ್ಲೈ ಮಾಡಿದರೆ ಬರೋ ಲಾಭ ಏನು, ನಷ್ಟ ಏನಂತ ನಾನು ಈ ವಿಡಿಯೋದಲ್ಲಿ ಮಾತಾಡ್ತೀನಿ. ನೆಕ್ಸ್ಟು ಈ ಆ್ಯಪಲ್ಲಿ ನಾವು ಲೋನ್ ತಗೊಂಡಿದ ಮೇಲೆ ರೀಪೇಮೆಂಟ್ ಹೇಗೆ ಮಾಡಬೇಕಂತ ನಾನು ತೋರಿಸ್ತೀನಿ. ಹಾಗೆ ಈ ಆ್ಯಪಲ್ಲಿ ಸಪೋಸ್ ನಿಮಗೆ ಲೋನ್ ಬಂದಿಲ್ಲ ಅಂದರೆ ರೀಸನ್ ಯಾಕೆ ನಿಮಗೆ ಲೋನ್ ಬಂದಿಲ್ಲ ಅಂತ ನಾನು ಕ್ಲಿಯರಾಗಿ ಈ ವಿಡಿಯೋದಲ್ಲಿ ನಾನು ಮಾತಾಡ್ತೀನಿ. ಫೈನಲಾಗಿ ಲಿಮಿಟ್ ಇನ್ಕ್ರೀಸ್ ಮಾಡೋದು ಹೇಗೆ, ಸಪೋಸ್ ನಿಮಗೆ ಸ್ವಲ್ಪ ಲಿಮಿಟ್ ಬಂದರೆ ಅದು ಜಾಸ್ತಿ ಮಾಡೋದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ಕ್ಲಿಯರಾಗಿ ತೋರಿಸ್ತೀನಿ. ವಿಡಿಯೋ ಎಲ್ಲ ನೋಡಿರಿ, ಡೆಫಿನೆಟಾಗಿ ನಿಮಗೆ ಒಂದು ಕ್ಲಾರಿಫಿಕೇಷನ್ ಬರ್ತೈತೆ. ನೀವು ಮಧ್ಯದಾಗ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಏನು ಅರ್ಥ ಆಗಲ್ಲ. ಫಸ್ಟ್ ನಾನು ಲೋನ್ ಹೇಗೆ ಅಪ್ಲೈ ಮಾಡೋದು ಅಂತ ನಾನು ಫಸ್ಟ್ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಹೊಸದಾಗ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಈ ವಿಡಿಯೋಕ್ಕೊಂದು ಲೈಕ್ ಮಾಡಿರಿ. ನಾನು ಇವಾಗ ಅಪ್ಲೈ ಮಾಡೋದು ಹೇಗೆ ಅಂತ ನಾನು ಇವಾಗ ತೋರಿಸ್ತೀನಿ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ಲೇಸ್ಟೋರ್ಗೆ ಹೋಗ್ತೀರಾ. ಅಲ್ಲಿ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಬೇಕು. ಈ ಆ್ಯಪ್ ಇನ್ಸ್ಟಾಲ್ ಮಾಡಿದ್ಮೇಲೆ ಅಲ್ಲಿ ನೀವು ನೋಡ್ಬೋದು ಓಪನ್ ಅಂತ ಬರ್ತೈತೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಆ್ಯಪ್ ಓಪನ್ ಆಗ್ತೈತೆ. ಅಲ್ಲಿ ಫಸ್ಟು ನಾವು ನೋಟಿಫಿಕೇಷನ್ ಅಲೌ ಮಾಡಬೇಕು. ನೋಟಿಫಿಕೇಷನ್ ಅಲೌ ಮಾಡಿದ್ಮೇಲೆ ಲ್ಯಾಂಗ್ವೇಜ್ ಕೇಳ್ತೈತೆ, ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೊಬೇಕು. ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿದ್ಮೇಲೆ ಕೆಳಗಡೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕು. ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೀವು ನೆಕ್ಸ್ಟ್ ಸ್ಕ್ರೀನ್ಗೆ ಹೋಗ್ತೀರಾ. ಅಲ್ಲಿ ಕೆಳಗಡೆ ನೀವು ನೋಡ್ಬೋದು ಲಾಗಿನ್ ಸೈನ್ ಅಪ್ ಅಂತ ಇರ್ತೈತೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಮೊಬೈಲ್ ನಂಬರಲ್ಲಿ ಎಂಟರ್ ಮಾಡಬೇಕು. ನಿಮ್ಮದು ಮೊಬೈಲ್ ನಂಬರ್ ಎಂಟರ್ ಮಾಡಿದ ಮೇಲೆ ಒಂದು OTP ಬರ್ತೈತೆ. ಆ OTP ಅಲ್ಲಿ ಎಂಟರ್ ಮಾಡಬೇಕು. OTP ಎಂಟರ್ ಮಾಡಿದ್ಮೇಲೆ ನೀವು ನೆಕ್ಸ್ಟ್ ಸ್ಕ್ರೀನ್ಗೆ ಹೋಗ್ತೀರಾ. ನೆಕ್ಸ್ಟು ಸ್ಕ್ರೀನಲ್ಲಿ ಇವಾಗ ಪ್ರಾಸೆಸ್ ಇರ್ತೈತೆ, ಅದ್ರ ಬಗ್ಗೆ ನಾನು ಇವಾಗ ಮಾತಾಡ್ತೀನಿ. ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ಡೀಟೇಲ್ಸ್ ಕೇಳ್ತೈತೆ. ಫಸ್ಟ್ ನೇಮ್ ಎಂಟರ್ ಮಾಡಬೇಕು, ಸೆಕೆಂಡ್ ನೇಮ್, ಲಾಸ್ಟ್ ನೇಮ್ ಎಂಟರ್ ಮಾಡಬೇಕು. ನೆಕ್ಸ್ಟು ನಿಮ್ಮದು ಡೇಟ್ ಆಫ್ ಬರ್ತ್ ಆಧಾರ್ ಕಾರ್ಡಲ್ಲಿ ಏನಿದ್ರೆ ಅದು ಎಂಟರ್ ಮಾಡಬೇಕು. ನೆಕ್ಸ್ಟು ಜೆಂಡರ್ ಸೆಲೆಕ್ಟ್ ಮಾಡ್ಕೊಬೇಕು, ಮೇಲ್ ಆದರೆ ಮೇಲ್, ಫೀಮೇಲ್ ಆದರೆ ಫೀಮೇಲ್. ಪ್ರೆಸೆಂಟ್ ನೀವು ಎಲ್ಲಿದ್ದೀರೋ ಆ ಪಿನ್ ಕೋಡ್ ಎಂಟರ್ ಮಾಡಬೇಕು. ಸಪೋಸ್ ನೀವು ಸ್ಯಾಲ್ರಿಡ್ ಆದರೆ ಸ್ಯಾಲ್ರಿಡ್, ಇಲ್ಲ ಅಂದರೆ ಸೆಲ್ಫ್ ಎಂಪ್ಲಾಯ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಬೇಕು. ನೀವು ಮಂತ್ಲಿ ಎಷ್ಟು ಎರ್ನ್ ಮಾಡ್ತಾಯಿದ್ದೀರಾ ಅಲ್ಲಿ ಎಂಟರ್ ಮಾಡಬೇಕು. ಫೈನಲಾಗಿ ಪಾನ್ ಕಾರ್ಡ್ ನಂಬರ್ ಎಂಟರ್ ಮಾಡಬೇಕು. ಡೆಫಿನೆಟಾಗಿ ಪಾನ್ ಕಾರ್ಡ್ ಇರಬೇಕು, ಇಲ್ಲಾಂದರೆ ಮ್ಯಾಕ್ಸಿಮಮ್ ಈ ಆ್ಯಪಲ್ಲಿ ಈ ಥರ ಆ್ಯಪ್ಸಲ್ಲಿ ಲೋನ್ ಬರಲ್ಲ. ಪಾನ್ ಕಾರ್ಡ್ ನಂಬರ್ ಎಂಟರ್ ಮಾಡಬೇಕು. ಈ ಡೀಟೇಲ್ಸ್ ಎಲ್ಲ ಎಂಟರ್ ಮಾಡಿದ ಮೇಲೆ ಕೆಳಗಡೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಪೇಜ್ಗೆ ಹೋಗ್ತೀರಾ. ಅಲ್ಲಿ ನೆಕ್ಸ್ಟ್ ಪೇಜಲ್ಲಿ ಫಸ್ಟು ನಿಮ್ಮದು ಅಡ್ರೆಸ್ ಪ್ರೂಫ್ ಒಂದು ಅಪ್ಲೋಡ್ ಮಾಡಬೇಕು. ಆಮೇಲೆ ಪಾನ್ ಕಾರ್ಡ್ ಒಂದು ಫೋಟೋ ತಗೊಂಡು ಅಪ್ಲೋಡ್ ಮಾಡಬೇಕು. ಫೈನಲಾಗಿ ನಿಮ್ಮದು ಸೆಲ್ಫಿ ಒಂದು ಅಪ್ಲೋಡ್ ಮಾಡಬೇಕು. ಇವೆಲ್ಲ ಮಾಡಿದ ಮೇಲೆ ಕೆಳಗಡೆ ಕನ್ಫರ್ಮ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಸ್ಕ್ರೀನ್ಗೆ ಹೋಗ್ತೀರಾ ನೀವು. ನೆಕ್ಸ್ಟ್ ಪೇಜಲ್ಲಿ ನಿಮ್ಮದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಎಲ್ಲ ಎಂಟರ್ ಮಾಡಬೇಕು. ಫಸ್ಟು ಬ್ಯಾಂಕ್ IFSC ಕೋಡ್ ಎಂಟರ್ ಮಾಡಬೇಕು. ಸಪೋಸ್ ನಿಮಗೆ ಗೊತ್ತಿಲ್ಲ ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟು ಬುಕ್ಕಲ್ಲಿ ಇರ್ತೈತೆ, ನೀವು ನೋಡ್ಬೋದು. ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಇರ್ತೈತೆ, ನೀವು ನೋಡ್ಬೋದು. ಸಪೋಸ್ ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಇಲ್ಲ ಅಂದರೆ ಗೂಗಲ್ ಓಪನ್ ಮಾಡಿ ಗೂಗಲಲ್ಲಿ ನಿಮ್ಮ ಬ್ಯಾಂಕ್ ನೇಮ್, ಹಾಗೆ ಅದು ಬ್ರ್ಯಾಂಚ್ ಎಲ್ಲಿರೋದು, ಅಂದರೆ ಚಿಕ್ಕಬಳ್ಳಾಪುರ, ಎಕ್ಸಾಂಪಲ್ ಚಿಕ್ಕಬಳ್ಳಾಪುರ ಆದರೆ ಚಿಕ್ಕಬಳ್ಳಾಪುರ HDFC ಬ್ಯಾಂಕ್ IFSC ಕೋಡ್ ಅಂತ ಎಂಟರ್ ಮಾಡಿದರೆ ಗೂಗಲಲ್ಲಿ IFSC ಕೋಡ್ ಬರ್ತಾಯಿದೆ. ಸಪೋಸ್ ಬ್ಯಾಂಕ್ ಬುಕ್ಕಲ್ಲಿ ಇಲ್ಲ ಅಂದರೆ IFSC ಕೋಡ್ ಎಂಟರ್ ಮಾಡಿದ ಮೇಲೆ ನಿಮ್ಮದು ಬ್ಯಾಂಕ್ ಅಕೌಂಟ್ ನಂಬರ್ ಎಂಟರ್ ಮಾಡಬೇಕು. ತಿರ್ಗಾ ಕನ್ಫರ್ಮ್ ಅಕೌಂಟ್ ನಂಬರ್ ಹತ್ರ ತಿರ್ಗಾ ಬ್ಯಾಂಕ್ ಅಕೌಂಟ್ ನಂಬರ್ ಎಂಟರ್ ಮಾಡಬೇಕು. ಈ ಡೀಟೇಲ್ಸ್ ಎಲ್ಲ ಎಂಟರ್ ಮಾಡಿದ್ಮೇಲೆ ಕೆಳಗಡೆ ಆ್ಯಡ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಬೇಕು. ಆ್ಯಡ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೀವು ನೆಕ್ಸ್ಟ್ ಸ್ಕ್ರೀನ್ಗೆ ಹೋಗ್ತೀರಾ. ನೆಕ್ಸ್ಟ್ ಸ್ಕ್ರೀನಲ್ಲಿ ನಿಮಗೆ ಎಷ್ಟು ಲಿಮಿಟ್ ಬಂತು ಅಂತ ಅಲ್ಲಿ ಕಾಣಿಸ್ತೈತೆ.
ಅಂದರೆ ಸಪೋಸ್ ನಿಮ್ಮ ಕ್ರೆಡಿಟ್ ಸ್ಕೋರ್ ಚೆನ್ನಾಗಿದ್ದರೆ ನೀವು ಸ್ಯಾಲರಿಡ್ ಪರ್ಸನ್ ಆದರೆ ಜಾಸ್ತಿ ಅಮೌಂಟೇ ಬರ್ತೈತೆ, 1 ಲಕ್ಷ 1.5 ಲಕ್ಷ ಆ ಥರ ಬರ್ತೈತೆ. ಸಪೋಸ್ ನೀವು ಸೆಲ್ಫ್ ಎಂಪ್ಲಾಯ್ಡ್ ಆದರೆ ಅಷ್ಟು ಬರಲ್ಲ, ಅಷ್ಟು ಬರ್ತೈತೆ, 20,000 10,000 ಆ ಥರ ಬರ್ತೈತೆ. ಇನ್ನು ಕಡಿಮೆನೂ ಬರ್ಬೋದು ಸಪೋಸ್ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದ್ದರೆ. ಎಷ್ಟಷ್ಟು ಲಿಮಿಟ್ ಬರ್ತೈತೆ. ಇವಾಗ ಈ ಬಂದಿರೋ ಲಿಮಿಟ್ ಹೇಗೆ ನಾವು ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕಂತ ನಾನು ಇವಾಗ ಕ್ಲಿಯರಾಗಿ ತಿಳಿಸ್ತೀನಿ. ಡೆಫಿನೆಟಾಗಿ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಒಂದು ಇರಬೇಕು, ಆಧಾರ್ ಕಾರ್ಡು ಜೊತೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ ಒಂದು ಇರಬೇಕು. ಇವೆರಡಿದ್ರೆ ಸಾಕು, ಲಿಮಿಟ್ನ ನೀವು ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಬೋದು. ಹಾಗೆ EMI ಹೇಗೆ ಸೆಲೆಕ್ಟ್ ಮಾಡ್ಕೊಳೋದಂತ ನಾನು ಇವಾಗ ಕ್ಲಿಯರಾಗಿ ತೋರಿಸ್ತೀನಿ ನಿಮಗೆ. ನಿಮ್ಗೆ ಎಷ್ಟಷ್ಟು ಲಿಮಿಟ್ ಬಂದಿರ್ತೈತೆ ಅಲ್ಲಿ ಅಪ್ಲೈ ನೋ ಮೇಲೆ ಫಸ್ಟ್ ಕ್ಲಿಕ್ ಮಾಡಬೇಕು. ಅಪ್ಲೈ ನೋ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೀವು ನೆಕ್ಸ್ಟ್ ಪೇಜ್ಗೆ ಹೋಗ್ತೀರಾ. ಅಲ್ಲಿ ನೀವು ಎಷ್ಟು ತಿಂಗಳು EMI ತಗೊಬೇಕು ಅನ್ಕೊತಾ ಇದ್ರು ಸೆಲೆಕ್ಟ್ ಮಾಡ್ಕೊಬೇಕು. ಸೆಲೆಕ್ಟ್ ಮಾಡ್ಕೊಂಡಿದ್ಮೇಲೆ ನಿಮ್ಮ ಹತ್ರ ಏನನ್ನ ಕೂಪನ್ ಇದ್ದರೆ ಕೂಪನ್ ಅಪ್ಲೈ ಮಾಡಬೇಕು. ಕೂಪನ್ ಅಪ್ಲೈ ಮಾಡಿದರೆ ಸ್ವಲ್ಪ ಪ್ರಾಸೆಸಿಂಗ್ ಫೀಸ್ ಕಡಿಮೆ ಆಗ್ತೈತೆ. ಡೆಫಿನೆಟ್ಟಾಗಿ ಏನೋ ಒಂದು ಕೂಪನ್ ಇದೇ ಇರ್ತೈತೆ, ಗೂಗಲಲ್ಲಿ ಸರ್ಚ್ ಮಾಡಿರಿ. ಇಲ್ಲಾಂದರೆ ಪ್ಲೇಸ್ಟೋರಲ್ಲಿ ಸಿಗ್ತೈತೆ ಕೂಪನ್, ಅಲ್ಲಿ ಬ್ಯಾನರ್ಸಲ್ಲಿ ಇಕ್ತಾರೆ. ಗೂಗಲಲ್ಲಿ ಸಿಕ್ಕಿಲ್ಲ ಅಂದರೆ ಡೆಫಿನೆಟಾಗಿ ಕೂಪನ್ ಅಪ್ಲೈ ಮಾಡೋದು ಒಳ್ಳೆಯದು. ಡೆಫಿನೆಟಾಗಿ ಅಷ್ಟು ಅಮೌಂಟು ನಿಮಗೆ ಸೇವ್ ಆಗ್ತವೆ. ಡೆಫಿನೆಟಾಗಿ ಕೂಪನ್ ಅಪ್ಲೈ ಮಾಡಿದ್ಮೇಲೆ ವ್ಯೂ ರೀಪೇಮೆಂಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ ನೀವು ಎಷ್ಟು ರೀಪೇಮೆಂಟ್ ಮಾಡಬೇಕು ತಿಂಗ್ಳಿಗಂತ ಅಲ್ಲಿ ನೋಡ್ಬೋದು. ನೋಡಿದ್ಮೇಲೆ ನೆಕ್ಸ್ಟ್ ಸ್ಕ್ರೀನ್ನಲ್ಲಿ ನೀವು KYC ಮಾಡಬೇಕು. KYC ಅಂದರೆ ಆಧಾರ್ ಕಾರ್ಡ್ ಇರಬೇಕು, ಹಾಗೆ ಆಧಾರ್ ಕಾರ್ಡು ಜೊತೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ ಇರಬೇಕು. KYC ಮೇಲೆ ಕ್ಲಿಕ್ ಮಾಡಿ ನಿಮ್ಮದು ಆಧಾರ್ ಕಾರ್ಡು ನಂಬರಲ್ಲಿ ಎಂಟರ್ ಮಾಡಿದ್ರೆ ಒಂದು OTP ಬರ್ತೈತೆ. ಅದು ಎಂಟರ್ ಮಾಡಿ ಅಪ್ಲಿಕೇಶನ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕು. ಅಪ್ಲಿಕೇಶನ್ ಎಂಟರ್ ಮಾಡಿದ್ಮೇಲೆ ಇವಾಗ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ, ಈ ಥರ ಬರ್ತೈತೆ. ಈ ಥರ ಬಂದಮೇಲೆ ಒಂದು 10 ನಿಮಿಷದಿಂದ 20 ನಿಮಿಷ ಒಳಗಡೆ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಮನಿ ಬರ್ತವೆ. ಇವಾಗ ನಾನು ರೀಪೇಮೆಂಟ್ ಹೇಗೆ ಮಾಡಬೇಕಂತ ನಾನು ಕ್ಲಿಯರಾಗಿ ತೋರಿಸ್ತೀನಿ. ಫಸ್ಟು ಕ್ರೆಡಿಟ್ ಬೈ ಆ್ಯಪ್ ಓಪನ್ ಮಾಡಬೇಕು. ಓಪನ್ ಮಾಡಿದ್ಮೇಲೆ ಲಾಗಿನ್ ಆಗೋದ್ಮೇಲೆ ಅಲ್ಲಿ ರೀಪೇಮೆಂಟ್ ಅಂತ ಒಂದು ಆಪ್ಷನ್ ಇರ್ತೈತೆ, ನೀವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಮಂತ್ ನೀವು ಎಷ್ಟು ಪೇ ಮಾಡಬೇಕು ಅಲ್ಲಿ ಕಾಣಿಸ್ತೈತೆ. ಅಲ್ಲಿ ಪೇ ನೌ ಮೇಲೆ ಕ್ಲಿಕ್ ಮಾಡಬೇಕು. ಪೇ ನೌ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೀವು ನೆಕ್ಸ್ಟು ಪೇಜ್ಗೆ ಹೋಗ್ತೀರಾ. ಅಲ್ಲಿ ಪೇಮೆಂಟ್ ಆಪ್ಷನಲ್ಲಿ ಜಾಸ್ತಿ ಆಪ್ಷನ್ಸ್ ಇರ್ತಾವೆ, UPI, ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್. UPIನಿಂದ ನೀವು ಪೇ ಮಾಡಿದ್ರೆ ಚಾರ್ಜಸ್ ಏನಿರಲ್ಲ. ಡೆಬಿಟ್ ಕಾರ್ಡ್ ಇಲ್ಲಾಂದರೆ ಕ್ರೆಡಿಟ್ ಕಾರ್ಡ್ ಇಲ್ಲ, ಡೆಬಿಟ್ ಕಾರ್ಡ್ ಇಲ್ಲಾಂದರೆ ನೆಟ್ ಬ್ಯಾಂಕಿಂಗಿಂದ ಪೇ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಅಮೌಂಟ್ ಕಟ್ಟಬೇಕು. ಅದಕ್ಕೆ UPI ಸೆಲೆಕ್ಟ್ ಮಾಡ್ಕೊಳೋದು ಒಳ್ಳೆಯದು. UPI ಸೆಲೆಕ್ಟ್ ಮಾಡ್ಕೊಂಡಿದ್ಮೇಲೆ ಪೇ ವಿತ್ UPI ಮೇಲೆ ಕ್ಲಿಕ್ ಮಾಡಿ ಪೇಟಿಎಮ್ ಇಲ್ಲಾಂದರೆ ಫೋನ್ಪೇ ಈ ಥರ ಏನೋ ಒಂದು UPI ಆ್ಯಪ್ ಸೆಲೆಕ್ಟ್ ಮಾಡಿ ನೀವು ಪೇ ಮಾಡ್ಬೋದು. ಈ ಥರ ನೀವು ಈಸಿಯಾಗಿ ರೀಪೇಮೆಂಟ್ ಮಾಡ್ಬೋದು. ಸಪೋಸ್ ನಿಮಗೆ ಲೋನ್ ಬಂದಿಲ್ಲ ಅಂದರೆ ಯಾಕೆ ರೀಸನ್ಸ್ ಅಂತ ನಾನು ಇವಾಗ ಮಾತಾಡ್ತೀನಿ. ಮೇಯ್ನ್ ಆ್ಯಂಡ್ ಫಸ್ಟು ರೀಸನ್ ಏನಂದರೆ ನಿಮ್ಮದು ಕ್ರೆಡಿಟ್ ಸ್ಕೋರು ಕಡಿಮೆ ಇದ್ದರೆ, ಅಂದರೆ 700ಕ್ಕಿಂತ ಸ್ವಲ್ಪ ಕಡಿಮೆ ಇದ್ದರೆ ಲೋನ್ ಬರಲ್ಲ ಮ್ಯಾಕ್ಸಿಮಮ್. ಹಾಗೆ ಕೆಲವೊಂದು ಆ್ಯಪ್ಸಲ್ಲಿ ಮಿನಿಮಮ್ 750 ಮೇಲೆ ಇರಬೇಕು. ಹಾಗೆ ಕ್ರೆಡಿಟ್ ಕಾರ್ಡ್ ಅಪ್ಲೈ ಮಾಡಿದ್ರು ಅಷ್ಟೇ. ಮೇಯ್ನ್ ರೀಸನ್ ಏನಂದರೆ ಕ್ರೆಡಿಟ್ ಸ್ಕೋರು 750ಕ್ಕಿಂತ ಜಾಸ್ತಿ ಇರಬೇಕು, ಇಲ್ಲಾಂದರೆ ಲೋನ್ ಬರೋ ಚಾನ್ಸ್ ಕಡಿಮೆ ಇರ್ತೈತೆ. ಮೇಯ್ನ್ ರೀಸನ್ ಕ್ರೆಡಿಟ್ ಸ್ಕೋರ್ ಆಗ್ಬೋದು. ಸೆಕೆಂಡ್ ರೀಸನ್ ಏನಂದರೆ ಸಪೋಸ್ ನೀವು ಜಾಸ್ತಿ ಲೋನ್ಸ್ ಅಪ್ಲೈ ಮಾಡ್ತಾಯಿದ್ರೆ, ಅಂದರೆ ರೀಸೆಂಟಾಗಿ ಒಂದು ತಿಂಗಳಲ್ಲಿ 2-3 ಇಲ್ಲಾಂದರೆ 4-5 ಆ ಥರ ಏನಾರ ಜಾಸ್ತಿ ಲೋನ್ಸ್ ನೀವು ಅಪ್ಲೈ ಮಾಡ್ತಾಯಿದ್ರೆ, ಆ ಥರ ಮಾಡಿದ್ರೂ ಕೆಲವೊಂದು ಟೈಮ್ಸು ಲೋನ್ ಬರೋ ಚಾನ್ಸ್ ಇರಲ್ಲ. ಅದೊಂದು ರೀಸನ್ ಆಗಿರ್ಬೋದು. ಇವೆರಡು ರೀಸನ್ಸ್ ಮೇಯ್ನ್ ರೀಸನ್ಸು. ಸಪೋಸ್ ನಿಮಗೆ ಈ ಆ್ಯಪಲ್ಲಿ ಲೋನ್ ಬಂದಿಲ್ಲ ಅಂದರೆ ಮಾತ್ರ. ಇನ್ನೊಂದೇನೆಂದರೆ ಸಪೋಸು ಸೆಲ್ಫ್ ಎಂಪ್ಲಾಯ್ಡ್ ಆದರೆ ಸಪೋಸ್ ಸ್ಯಾಲ್ರಿ ಇಷ್ಟು ಇರಬೇಕಂತ ಅವರು ಒಂದು ರೂಲ್ ಇರ್ತೈತೆ. ನೀವು ಕಡಿಮೆ ಸೆಲೆಕ್ಟ್ ಮಾಡಿದ್ರೆ ಆ ಟೈಮಲ್ಲಿ ಬರಲ್ಲ. ಅಂದರೆ ಮಿನಿಮಮ್ ಸಪೋಸ್ 25,000 ಇದ್ದರೆ 25,000 ನೀವು ಎಂಟರ್ ಮಾಡಬೇಕು. ಸಪೋಸ್ ನೀವು ಸೆಲ್ಫ್ ಎಂಪ್ಲಾಯ್ಮೆಂಟ್ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಆ ಥರ ಮಿನಿಮಮ್ ಅಮೌಂಟ್ ಸ್ಯಾಲ್ರಿ ಅಮೌಂಟ್ ಇಷ್ಟ ಅಂತ ಇರ್ತೈತೆ. ನೀವು ಅಷ್ಟಿದ್ರೇ ಬರೋದು. ನೀವು ಅಷ್ಟಕ್ಕಿಂತ ಸ್ವಲ್ಪ ಕಡಿಮೆ ಎಂಟರ್ ಮಾಡಿದರೆ ಬರಲ್ಲ. ಇವು 3 ಮಾತ್ರ ಮ್ಯಾಕ್ಸಿಮಮ್ ರೀಸನ್ಸ್ ಇರ್ತವೆ ಈ ಆ್ಯಪಲ್ಲಿ ಲೋನ್ ಬರ್ದಿರೋಕ್ಕೆ ಅಷ್ಟೇ. ಇವಾಗ ಈ ಆ್ಯಪಲ್ಲಿ ಲೋನ್ ಬಂದಮೇಲೆ ಸಪೋಸ್ ಕಡಿಮೆ ಅಮೌಂಟ್ ಬಂದರೆ ಅದು ಜಾಸ್ತಿ ಹೇಗೆ ಮಾಡ್ಕೋಬೇಕು ಲಿಮಿಟ್ ಅಂತ ನಾನು ಇವಾಗ ಮಾತಾಡಿದ್ದೀನಿ. ಅದು ಈಸಿ. ನೀವು ರೀಪೇಮೆಂಟು ಕರೆಕ್ಟ್ ಟೈಮ್ಗೆ ಮಾಡಿದರೆ ಮಾತ್ರ ಡೆಫಿನೆಟ್ಟಾಗಿ ಸ್ವಲ್ಪ ಇನ್ಕ್ರೀಸ್ ಆಗ್ತೈತೆ. ಅಂದರೆ ಇವಾಗ ಸಪೋಸ್ 10,000 ಬಂದರೆ ಈ ಸಲ ಕೊಡುವಾಗ 20,000 ಆ ಥರ ಮಾಡ್ತಾರೆ. ಈ ಥರ ಈಸಿಯಾಗಿ ನೀವು ಲೋನ್ ಲಿಮಿಟ್ನ ಇನ್ಕ್ರೀಸ್ ಮಾಡ್ಕೊಬೋದು. ಫೈನಲಾಗಿ ಈ ಆ್ಯಪಲ್ಲಿ ಲೋನ್ ತೊಗೊಂಡಿದ್ರೆ ಬರೋ ಲಾಭ ಏನು ನಷ್ಟ ಏನು ಅಂತ ನಾನು ಇವಾಗ ಕ್ಲಿಯರಾಗಿ ಮಾತಾಡಿದ್ದೀನಿ. ಈ ಆ್ಯಪಲ್ಲಿ ಲೋನ್ ತಗೊಂಡಿದ್ರೆ ಬರೋ ಲಾಭಗಳ ಬಗ್ಗೆ ನಾನು ಇವಾಗ ಮಾತಾಡ್ತೀನಿ. ಫಸ್ಟು ಲಾಭ ಏನಂದರೆ
ಒಂದು 10 ನಿಮಿಷದಲ್ಲಿ ಬ್ಯಾಂಕ್ಗೆ ಮನಿ ಬರ್ತೈತೆ ಡೆಫಿನೆಟಾಗಿ. ನಾವು ಸಪೋಸು ಬ್ಯಾಂಕ್ ಹೋಗಿ ಲೋನ್ ತೊಗೊಬೇಕಂದ್ರೆ ಡೆಫಿನೆಟಾಗಿ ಗೋಲ್ಡ್ ಇಕ್ಕಬೇಕು, ಇಲ್ಲಾಂದರೆ ಪ್ರಾಪರ್ಟಿ ಡಾಕ್ಯುಮೆಂಟ್ ಈ ಥರ ಏನೋ ಒಂದು ಪ್ರೂಫ್ ಇಕ್ಕಬೇಕು. ಇದರಲ್ಲಿ ಓನ್ಲಿ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಇದ್ದರೆ ಸಾಕು ಲೋನ್ ಬರ್ತೈತೆ, ಅದು ಫಸ್ಟು ಲಾಭ. ಸೆಕೆಂಡ್ ಏನಂದರೆ ಈ ಆ್ಯಪಲ್ಲಿ ಪ್ರಾಸೆಸಿಂಗ್ ಫೀಸ್ ಮೇಲೆ ಕೂಪನ್ಸ್ ಇರ್ತವೆ. ನಾವು ಮಿಕ್ರೋ ಆ್ಯಪ್ಸ್ ಜೊತೆ ಕಂಪೇರ್ ಮಾಡಿದರೆ ಈ ಆ್ಯಪಲ್ಲಿ ಕೂಪನ್ಸ್ ಇರ್ತವೆ ಡೆಫಿನೆಟಾಗಿ. ಫೈನಲ್ ಲಾಭ ಏನಂದರೆ ಈ ಆ್ಯಪಲ್ಲಿ ಲೋನ್ ಮ್ಯಾಕ್ಸಿಮಮ್ ಎಲ್ಲರಿಗೂ ಬರ್ತಾಯಿದೆ. ಸಪೋಸ್ ನೀವು ಸೆಲ್ಫ್ ಎಂಪ್ಲಾಯ್ಡ್ ಆದರೂ ಇಲ್ಲಾಂದರೆ ಸ್ಯಾಲ್ರಿಡ್ ಆದರೂ ಲೋನ್ ಡೆಫಿನೆಟಾಗಿ ಎಲ್ಲರಿಗೂ ಮ್ಯಾಕ್ಸಿಮಮ್ ಬರೋ ಅವಕಾಶ ಐತೆ. ಇದೊಂದು ಲಾಭ ಅಂತ ನಾವು ಅನ್ಬೋದು. ಇವಾಗ ಈ ಆ್ಯಪಲ್ಲಿ ಲೋನ್ ತಗೊಂಡಿದ್ರೆ ಬರೋ ನಷ್ಟಗಳ ಬಗ್ಗೆ ಮಾತಾಡಿದ್ರೆ, ಫಸ್ಟು ನಷ್ಟ ಏನಂದರೆ ಇದರಲ್ಲಿ ಸ್ವಲ್ಪ ಈ ಆ್ಯಪೇ ಅಲ್ಲ, ಈ ಥರ ಏ ಆ್ಯಪ್ ಆದ್ರೂ ಸ್ವಲ್ಪ ಇಂಟ್ರೆಸ್ಟ್ ಮಾತ್ರ ಜಾಸ್ತಿ ಇರ್ತೈತೆ, ಬಡ್ಡಿ ಜಾಸ್ತಿ ತಗೊತಾರೆ. ಇವಾಗ ನಾನು ಬ್ಯಾಂಕ್ ಹೋಗಿದ್ದೀನಿ, ಬ್ಯಾಂಕಲ್ಲಿ ಗೋಲ್ಡ್ ಇಕ್ಕಿದ್ರೆ ಅಲ್ಲಿ ₹1 ತಗೊಂಡಿದ್ರೆ ಈ ಥರ ಆ್ಯಪ್ಸಲ್ಲಿ ಮಿನಿಮಮ್ ₹2 ತಗೊತಾರೆ ತಿಂಗಳಿಗೆ. ಅದು ನಾವು ವರ್ಷಕ್ಕೆ ಕಂಪೇರ್ ಮಾಡಿದ್ರೆ 24% ಆಗ್ತೈತೆ, ಅದಕ್ಕಿಂತ ಜಾಸ್ತಿನೇ ಆಗೋ ಅವಕಾಶ ಐತೆ. ಡೆಫಿನೆಟಾಗಿ ಸ್ವಲ್ಪ ಬಡ್ಡಿ ಮಾತ್ರ ಜಾಸ್ತಿನೇ ಇರ್ತೈತೆ ಈ ಥರ ಲೋನ್ ಆ್ಯಪ್ಸಲ್ಲಿ, ಅದೊಂದು ನಷ್ಟ ಅಂತ ನಾವು ಹೇಳ್ಬೋದು. ಸೆಕೆಂಡ್ ಏನಂದರೆ ಪ್ರಾಸೆಸಿಂಗ್ ಫೀಸ್ ಜಾಸ್ತಿ ಇರ್ತೈತೆ. ಇವಾಗ ನಾನು ರೀಸೆಂಟಾಗಿ ಬ್ಯಾಂಕ್ ಹೋಗಿ ಗೋಲ್ಡ್ ಇಕ್ಕಿದ್ದೀನಿ, ಜಾಸ್ತಿ ಪ್ರಾಸೆಸಿಂಗ್ ಫೀಸ್ ಏನಿಲ್ಲ, ಜಸ್ಟ್ ₹25 ತಗೊಂಡಿದ್ದಾರೆ ಅಷ್ಟೇ. ಈ ಥರ ಆ್ಯಪ್ಸಲ್ಲಿ ಲೋನ್ ತಗೊಂಡಿದ್ರೆ ಜಾಸ್ತಿ ಪ್ರಾಸೆಸಿಂಗ್ ಫೀಸ್ ಇರ್ತೈತೆ. 1 ಲಕ್ಷ ತಗೊಂಡಿದ್ರೆ ಈಸಿಯಾಗಿ 6,000ವರೆಗೂ ಪ್ರಾಸೆಸಿಂಗ್ ಫೀಸ್ ಇರ್ತೈತೆ. ಇನ್ನೊಂದು ನಷ್ಟ ಏನಂದರೆ ಈ ಥರ ಆ್ಯಪ್ಸಲ್ಲಿ ಲೋನ್ ತಗೊಂಡಿದ್ರೆ ಸಪೋಸು ನಾವು EMI ಒಂದಿನ ಕಟ್ಟೋಕ್ಕಾಗಿಲ್ಲ, 1 ದಿನ 2 ದಿನ ಲೇಟ್ ಮಾಡಿದರೆ ಜಾಸ್ತಿ ಫೀ ಹಾಕ್ತಾರೆ, ಅಂದರೆ ಲೇಟ್ ಫೀ ಹಾಕ್ತಾರೆ, ಅದೊಂದು ನಷ್ಟ. ಇನ್ನೊಂದೇನೆಂದರೆ ಸಪೋಸ್ ನಾವು ಕಟ್ಟಿಲ್ಲ, 2-3 ತಿಂಗಳು ಕಟ್ಟಿಲ್ಲ ಅಂದರೆ ನಮ್ಮ ಫ್ರೆಂಡ್ಸ್ ಇಲ್ಲ ಅಂದರೆ ಫ್ಯಾಮಿಲಿ ಮೆಂಬರ್ಸ್ ರೆಫರೆನ್ಸ್ ನಂಬರ್ಸ್ ಇರ್ತವೆ ಅವ್ರ ಹತ್ರ, ಆ ನಂಬರ್ಸ್ಗೆ ಅವ್ರು ಕಾಲ್ ಮಾಡಿ ಈ ಥರ ನಾವು ಕಟ್ಟಿಲ್ಲ ಅಂತ ಅವ್ರನ್ನ ವಿಚಾರಣೆ ಮಾಡ್ತಾರೆ. ಡೆಫಿನೆಟಾಗಿ ಇದೊಂದು ನಷ್ಟನೇ ಡೆಫಿನೆಟಾಗಿ. ಇವು ಮಾತ್ರ ಈ ಆ್ಯಪಲ್ಲಿ ಲೋನ್ ತಗೊಂಡಿದ್ರೆ ನಷ್ಟಗಳು ಮಾತ್ರ ಇವು. ಫೈನಲಾಗಿ ನಾನು ರೆಕಮೆಂಡ್ ಮಾಡೋದೇನೆಂದರೆ, ಫಸ್ಟು ಮನಿ ಬೇಕಂದರೆ ಫಸ್ಟು ಫ್ರೆಂಡ್ಸ್ ಇಲ್ಲಾಂದರೆ ಫ್ಯಾಮಿಲಿ ಮೆಂಬರ್ಸ್ ಹತ್ರ ಟ್ರೈ ಮಾಡಿರಿ. ಹಾಗೆ ಬ್ಯಾಂಕ್ ಹೋಗಿ ಬ್ಯಾಂಕಲ್ಲಿ ಟ್ರೈ ಮಾಡಿರಿ, ಸ್ವಲ್ಪ ಬಡ್ಡಿ ಕಡಿಮೆ ಇರ್ತೈತೆ ಬ್ಯಾಂಕಲ್ಲಿ. ಎಲ್ಲಿ ಸಿಕ್ಕಿಲ್ಲ ಅಂದರೆ ಮಾತ್ರ ಆವಾಗ ಮಾತ್ರ ಈ ಥರ ಲೋನ್ ಆ್ಯಪ್ಸಲ್ಲಿ ಲೋನ್ ತೊಗೊಳೋದು ಒಳ್ಳೆಯದು. ಫಸ್ಟು ಪ್ರಿಫರೆನ್ಸ್ ಈ ಥರ ಲೋನ್ ಆ್ಯಪ್ಸಲ್ಲಿ ಕೊಡಬೇಡ್ರಿ. ಡೆಫಿನೆಟಾಗಿ ಫಸ್ಟು ಫ್ರೆಂಡ್ಸ್ ಹತ್ರ ಇಲ್ಲಾಂದರೆ ಫ್ಯಾಮಿಲಿ ಮೆಂಬರ್ಸ್ ಹತ್ರ ಇಲ್ಲಾಂದರೆ ಬ್ಯಾಂಕ್ ಹತ್ರ ಟ್ರೈ ಮಾಡಿದ ಮೇಲೆ ಎಲ್ಲಿ ಸಿಕ್ಕಿಲ್ಲ ಮನಿ ಬೇಕೇ ಬೇಕು ಅಂದಾಗ ಮಾತ್ರ ಈ ಥರ ಲೋನ್ ಆ್ಯಪ್ಸಲ್ಲಿ ಟ್ರೈ ಮಾಡೋದು ಒಳ್ಳೆಯದು. ಈ ವಿಡಿಯೋ ಇಷ್ಟೇ ಪ್ರೇಕ್ಷಕರೇ, ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋಕ್ಕೊಂದು ಲೈಕ್ ಮಾಡಿರಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ನಾನು ಲೋನ್ ಆ್ಯಪ್ಸು ಲಿಂಕ್ಸ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಚೆಕ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಜೈ ಹಿಂದ್.